Hello, namaste, all the students and the parents. Welcome back. Welcome back to Anti-Clock Coaching Academy. ನಾನು ನಿಖಿಲೇಶ್ Anti-Clock Coaching Academy-ಇಂದ ಎಲ್ಲ ಸ್ಟೂಡೆಂಟ್ಸ್ಗಳು ಮತ್ತು ಪೇರೆಂಟ್ಸ್ಗಳು ಇಲ್ಲಿ ನಾನು ಎರಡು ವಿಷಯಗಳನ್ನು ಒಂದು ಹೇಳ್ತಾ ಇದ್ದೇನೆ. ಒಂದು ಬಂದ್ಬಿಟ್ಟು KCET ರಿಸಲ್ಟ್ ಡೇಟ್. KCET 2026 ನ ರಿಸಲ್ಟ್ ಡೇಟ್ ಯಾವಾಗಂತ ಅಫಿಷಿಯಲಿ ಹೇಳಿದ್ದಾರೆ ನಮ್ಮ ಮಿನಿಸ್ಟರ್, ಎಜುಕೇಶನ್ ಮಿನಿಸ್ಟರ್ ಅವರು, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅವರು. ಒಂದನೇದು. ಎರಡನೇದು, CBSE ಸ್ಟೂಡೆಂಟ್ಸ್ಗಳು, ಎಲ್ಲ CBSE ಸ್ಟೂಡೆಂಟ್ಸ್ಗಳು ಮತ್ತೆ ಪೇರೆಂಟ್ಸ್ಗಳು ದಯವಿಟ್ಟು ಟಿಲ್ ದ ಎಂಡ್ ವಾಚ್ ಮಾಡಿ. ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದಿಷ್ಟು ವಿಷಯಗಳನ್ನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ನೀವು ಈ ವಿಡಿಯೋವನ್ನ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸೋ ದ್ಯಾಟ್ ಇದು KEA ದವರಿಗೆ ತಲುಪಬೇಕು. ತಲುಪಿಸೋ ಜವಾಬ್ದಾರಿ ಎಲ್ಲ CBSE ಸ್ಟೂಡೆಂಟ್ಸ್ಗಳದ್ದು ಮತ್ತು ಪೇರೆಂಟ್ಸ್ಗಳಿದ್ದು. ಫಸ್ಟ್ ಏನು ಅಂತ ಕೇಳಿದ್ರೆ, ಒಂದು ರಿಸಲ್ಟ್. ಈ ರಿಸಲ್ಟ್ ಅಪ್ಡೇಟ್ ಅನ್ನ ಕೊಡ್ಲಿಕ್ಕೂ ಮುಂಚೆ ನಮ್ದು ಏಕಲವ್ಯ 3.0 ಅಂತಿದೆ. 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ ನಿಮ್ಗೆ. ಕಂಪ್ಲೀಟ್ ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ಕೂಡ ನಮ್ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ನಿಮ್ಗೆ ಜಾಯಿನ್ ಆಗ್ಬೇಕು ಅಂತಿದ್ರೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಗೆ ಜಾಯಿನ್ ಆಗ್ಬೇಕು ಅಂತಿದ್ರೆ KCET ಇರ್ಬೋದು ಅಥವಾ ಕಾಮಿಡ್ಕೆ ಇರ್ಬೋದು, ಯಾವ್ದಕ್ಕೆ ಜಾಯಿನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ ನ ಕೊಟ್ಟಿದ್ದೇನೆ. ಈ ನಂಬರ್ಗೆ ಮೆಸೇಜ್ ಹಾಕಿ. ಕಂಪ್ಲೀಟ್ಲಿ ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ಕೂಡ ನಮ್ ಕಡೆಯಿಂದ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ನಿಮ್ಗೆ ಕಾಲೇಜ್ ಲಿಸ್ಟ್, ಬ್ರಾಂಚ್ ಲಿಸ್ಟ್, ಯಾವ ಆರ್ಡರ್ ಅಲ್ಲಿ ಇಡಬೇಕು, ಥರ್ಡ್ ರೌಂಡ್ಗೆ ಹೋಗ್ಬೇಕಾ ಬೇಡವಾ, ಯಾವ ರೌಂಡ್ ಅಲ್ಲಿ ಎಕ್ಸಿಟ್ ಆಗ್ಬೇಕು, ಕಾಮಿಡ್ಕೆಯಿಂದ ಯಾವಾಗ ಎಕ್ಸಿಟ್ ಆಗ್ಬೇಕು, ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಸೊ ನಂಬರ್ ನಾನು ಇಲ್ಲಿ ಕೊಟ್ಟಿದ್ದೇನೆ. ಅಂಡ್ ಇದು ಓನ್ಲಿ KCET ಮತ್ತೆ ಓನ್ಲಿ ಕಾಮಿಡ್ಕೆ ಆನ್ಲೈನ್ ಅಲ್ಲಿ ಫೀಸು. ಇದು ಓನ್ಲಿ KCET ಅಥವಾ ಓನ್ಲಿ ಕಾಮಿಡ್ಕೆ ಆಫ್ಲೈನ್ ಅಲ್ಲಿ ಫೀಸು. ಫಾರ್ ಬೋತ್ KCET ಅಂಡ್ ಕಾಮಿಡ್ಕೆ 2999 ಆನ್ಲೈನ್. ಫಾರ್ ಬೋತ್ KCET ಅಂಡ್ ಕಾಮಿಡ್ಕೆ ಆಫ್ಲೈನ್ 4999. ನಂಬರ್ ನ ಇಲ್ಲಿ ಕೊಟ್ಟಿದ್ದೇನೆ. ಜಾಯಿನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ ಅಥವಾ ಕಾಲ್ ಕೂಡ ಮಾಡಬಹುದು. ಓಕೆ, ಈಗ ವಿಡಿಯೋಗೆ ಬಂದ್ರೆ ಫಸ್ಟ್ CET ಏನು ರಿಸಲ್ಟ್. ಸುಧಾಕರ್ ಅವರು ಮಿನಿಸ್ಟ್ರು. ಸೊ ಅವ್ರು ಬಂದು ಹೇಳಿದಾಗ ಏನು ರಿಸಲ್ಟ್ ಡೇಟ್ ಅನ್ನ ಕೇಳಿದಾಗ ಆಕ್ಚುಲಿ 28th ಅಥವಾ 29th ಅಂದ್ರೆ 2 days ಬಿಫೋರ್ ಬರುವಂತ ಚಾನ್ಸಸ್ ಇದ್ದಿತ್ತು. ಬಿಕಾಸ್ ಆಫ್ ಏನಾಯ್ತು, ನಮ್ದು ಎಗ್ರಿ ಪ್ರಾಕ್ಟಿಕಲ್ ಅಲ್ಲಿ ಒಂದು ಸೆಂಟರ್ ಅಲ್ಲಿ ಸ್ವಲ್ಪ ತುಂಬಾ ಸ್ಟೂಡೆಂಟ್ಸ್ ಗಳಿಗೆ ಔಟ್ ಆಫ್ ಔಟ್ ತುಂಬಾ ಕೊಟ್ಟಿರ್ಲಿಕ್ಕೆ ಹೋಗಿ ಅಲ್ಲಿ ಒಂದು ರೀ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದನ್ನೇನು ಬಿಗ್ ಇಶ್ಯೂನೇ ಮಾಡ್ಲಿಲ್ಲ, ಆಯ್ತಾ. ಆಕ್ಚುಲಿ ಅದೊಂದು ದೊಡ್ಡ ಇಶ್ಯೂನೇ, ಬಟ್ ಅದನ್ನ ಬಿಗ್ ಇಶ್ಯೂನೇ ಮಾಡ್ಲಿಲ್ಲ. ಅದು ಅಲ್ಲಿ ಆ ಸೆಂಟರ್ ಅಲ್ಲಿ ರೀ ಎಕ್ಸಾಮ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಆ ಸೆಂಟರ್ ಅಲ್ಲಿ ರೀ ಎಕ್ಸಾಮ್ ಇವತ್ತು ಅಂತ ಅನ್ಕೊಳ್ತೇನೆ. ಇವತ್ತು ಮುಗಿದ್ರೆ ಸೊ ಇವ್ರು ಹೇಳಿದ ಪ್ರಕಾರ, ಮಿನಿಸ್ಟರ್ ಹೇಳಿದ ಪ್ರಕಾರ 28th ಅಥವಾ 29th KCET ರಿಸಲ್ಟ್ ಅನೌನ್ಸ್ ಆಗುತ್ತೆ. ಓಕೆ, ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ. ಸೊ ಈ ರೀತಿ ಇರುತ್ತೆ, carresults.nic.in. ಇದು 2025. ಓಕೆ, ಸೊ ಈ ರೀತಿ ಇರುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇದು ಮಾಡಬೇಕು, ನಿಮ್ಮ ನೇಮ್ ಇದು ಫಸ್ಟ್ 4 ಕ್ಯಾರೆಕ್ಟರ್ಸ್ ಅನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಮಾಡಿದ್ರೆ ನಿಮ್ಮ CET ರಿಸಲ್ಟ್ ಬರುತ್ತೆ. CET ರಿಸಲ್ಟ್ ಅಫಿಷಿಯಲ್ ಆಗಿ ಮಿನಿಸ್ಟರ್ ಅವರು ಹೇಳಿದ ಪ್ರಕಾರ 28th ಅಥವಾ 29th ಬರುತ್ತೆ CET ರಿಸಲ್ಟ್. ಇದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದ್ದು. ಫಸ್ಟಿಗೆ ಅವ್ರು ಏನ್ ಹೇಳಿದ್ರು, ಸ್ವಲ್ಪ ಬೇಗನೆ ಆಗುತ್ತೆ. ಯಾಕಂತ ಕೇಳಿದ್ರೆ ಪ್ರಸನ್ನ ಕುಮಾರ್ ಸರ್ ಏನ್ ಹೇಳಿದ್ರು, ನಮ್ದು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ನ ರಿಸಲ್ಟ್ ಬಂತ ಒಂದು 4 days ನಂತರ ನಾವು CET ರಿಸಲ್ಟ್ ಅನ್ನು ಕೊಡ್ತೇವೆ ಅಂತ ಹೇಳಿದ್ರು. ಬಿಕಾಸ್ ಆಫ್ ದಿಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಲಿಕ್ಕೆ ಹೋಗಿ, ಒಂದು ಸೆಂಟರ್ ಅಲ್ಲಿ ಏನೋ ಗೋಲ್ಮಾಲ್ ಆಗಿರ್ಲಿಕ್ಕೆ ಹೋಗಿ, ಸೊ ಅದನ್ನ ಏನ್ ಮಾಡ್ತಾ ಇದ್ದಾರೆ, ರೀ ಎಕ್ಸಾಮ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಅದ್ರ ರಿಸಲ್ಟ್ ಎರಡು ಕೂಡ ಒಟ್ಟಿಗೆ ಕೊಡಬೇಕು. ಸೊ 28th ಅಥವಾ 29th ಈ ಮಂತ್ ಎಂಡ್ ಒಳಗಡೆ ನಿಮಗೆ CET ರಿಸಲ್ಟ್ ಗ್ಯಾರಂಟಿ ಬರುತ್ತೆ. ಓಕೆ, ಪ್ರೊವೈಡೆಡ್ ದಟ್ ಎಕ್ಸೆಪ್ಷನ್ ಗಳೆಲ್ಲ ಇದೆ, ನೋಡೋಣ ಅದು ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಓಕೆ, ಇದು CET ರಿಸಲ್ಟ್ ಅಪ್ಡೇಟ್. ಸೊ ಎಲ್ಲರೂ ಕೇಳ್ತಾ ಇದ್ದಿದ್ರೆ CET ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ನಿಮ್ಗೆ ಗೊತ್ತಿದೆ 50% ಬೋರ್ಡ್ಸ್ ಅನ್ನು ತಗೊಳ್ತಾರೆ, 50% ನಿಮ್ದು KCET ಮಾರ್ಕ್ಸ್ ಅನ್ನು ತಗೊಳ್ತಾರೆ ಬೋರ್ಡ್ಸ್ ಇಂದ PCM. ಸೊ ಈ ವರ್ಷ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಏನ್ ಹೇಳ್ತಾರೆ, ಅಷ್ಟು ಈಸಿನೂ ಇರ್ಲಿಲ್ಲ, ಟಫ್ ಇರ್ಲಿಲ್ಲ, ಮೀಡಿಯಂ ಅಲ್ಲಿ ಇದ್ದಿತ್ತು. ನೋಡೋಣ, ರ್ಯಾಂಕ್ ವೇರಿಯೇಷನ್ ಹೇಗೂ ಕೂಡ ಆಗ್ಬಹುದು. ಬಟ್ ನಾನು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಗಳಿಗೆ ಹೇಳೋದು, ಬಿ ರೆಡಿ ಫಾರ್ ವರ್ಸ್ಟ್ ಕೇಸ್. ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಬೇಡಿ. ಲಾಸ್ಟ್ ಇಯರ್ ಏನು ರ್ಯಾಂಕ್ ಬಂದಿದೆ ಅದರಿಂದ ಒಂದು 1000-2000 ಎಕ್ಸ್ಟ್ರಾನೇ ತಗೊಂಡಿರಿ. ಓಕೆ, ಅದಕ್ಕಿಂತ ಬೆಟರ್ ಬಂದ್ರೆ ನಿಮ್ಗೆ ಖುಷಿ ಆಗುತ್ತೆ. ಬಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಿಮ್ಗೆ ಎಕ್ಸ್ಪೆಕ್ಟೆಡ್ ಬರ್ದೇ ಇದ್ದಾಗ ಮತ್ತೆ ಡಿಸಪಾಯಿಂಟ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಲಾಸ್ಟ್ ಇಯರ್ ಈಸಿ ಆಗಿರ್ಬೋದು, ಈ ವರ್ಷ ಸ್ವಲ್ಪ ಅದಕ್ಕಿಂತ ಟಫ್ ಆಗಿರ್ಬೋದು, ಇಟ್ ಡಸಂಟ್ ಮ್ಯಾಟರ್ಸ್. ಲಾಸ್ಟ್ ಇಯರ್ ಏನ್ ರ್ಯಾಂಕ್ ಬಂದಿದೆ ಅದಕ್ಕಿಂತ ಒಂದು 2-3000 ಎಕ್ಸ್ಟ್ರಾನೇ ತಗೊಂಡಿರಿ. ಓಕೆ ಓಕೆ, ಇದಿಷ್ಟು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರದ್ದು CET ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ ಈ ಮಂತ್ ಎಂಡ್ ಒಳಗಡೆ ಬರುತ್ತೆ. ಎಲ್ಲದು ಆಸ್ ಪರ್ ದ ಪ್ಲಾನ್ ಹೋದ್ರೆ. ಓಕೆ, ಈಗ ಎಲ್ಲ CBSE ಕ್ಯಾಂಡಿಡೇಟ್ಸ್ ಗಳಿಗೆ, CBSE ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಈ ವರ್ಷ ಕಂಪ್ಯೂಟರ್ ಬೇಸ್ಡ್ ಎವ್ಯಾಲ್ಯೂಯೇಷನ್ ಮಾಡಿದ್ರು, ತುಂಬಾ ಪ್ರಾಬ್ಲಮ್ ಆಗಿದೆ. ಇಲ್ಲೇ ನೋಡಿ, ನಮ್ದೊಂದು ಸ್ಯಾಂಪಲ್ ನಾನು ನಿಮ್ಗೆ ಹೇಳ್ತಾ ಇರೋದು, ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೇನೆ. ಇಲ್ಲೇ ಒಂದು ಸ್ಯಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೇನೆ ನೋಡಿ. ಒಬ್ರು ಸ್ಟೂಡೆಂಟಿಗೆ ಇಲ್ಲಿ ನೋಡಿ, 62ಗೆ B2 ಅಂತೆ ಗ್ರೇಡಿಂಗ್, 79ಗೆ C1 ಅಂತೆ ಗ್ರೇಡಿಂಗ್. ಇದು ಯಾವ ರೀತಿ ಗ್ರೇಡಿಂಗ್ ಅನ್ನ ಕೊಡ್ತಾ ಇದ್ದಾರೆ, ಇವ್ರು ಮಾಡಿದಂತ ಇವ್ಯಾಲ್ಯೂಯೇಷನ್ ರಾಂಗ್ ಆಗಿದೆ. ನಂದೇ ಎಷ್ಟೋ ಸ್ಟೂಡೆಂಟ್ಸ್ಗಳು ನಾನು ಆಲ್ರೆಡಿ ಹೇಳಿದ್ದೇನೆ,
ಈಗ ಅಂದ್ರೆ ನಂದು ಸ್ಟೂಡೆಂಟ್ಸ್ಗಳು ಮೋರ್ ದೆನ್ 100 CET ಮಾರ್ಕ್ಸ್ ಇದ್ದು 180 160 ಎಲ್ಲ ಬಂದಿದೆ. ತುಂಬಾ ಸ್ಟೂಡೆಂಟ್ಸ್ ಗಳಿಗೆ ಇವತ್ತು ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಎಲ್ಲದೂ ಕೂಡ ಬ್ಲರ್ ಕಾಪಿ ಬರ್ತಾ ಇದೆ. ಮತ್ತೆ ರಿವ್ಯಾಲ್ಯೂಯೇಷನ್ ಇದ್ ಮಾಡ್ಲಿಕ್ಕೆ ಹೋದ್ರೆ ಈವನ್ JEE ಮೇನ್ಸ್ ಅನ್ನ ಕ್ಲಿಯರ್ ಮಾಡಿದಂತ ಸ್ಟೂಡೆಂಟ್ಗೆ ಫೇಲ್ ಮಾಡಿದ್ದಾರೆ. ಇದು CBSE ಇವ್ಯಾಲ್ಯೂಯೇಷನ್ ಇಂದ ಆಗಿದಂತ ಪ್ರಾಬ್ಲಮ್. JEE ಮೇನ್ಸ್ ಅಲ್ಲಿ ಕ್ಲಿಯರ್ ಆಗಿ ಅಡ್ವಾನ್ಸ್ ಗೆ ಕ್ವಾಲಿಫೈ ಆದಂತ ಸ್ಟೂಡೆಂಟ್ CBSE ಬೋರ್ಡ್ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದಾರೆ. ಆಲ್ರೆಡಿ ಎಷ್ಟೋ ಸ್ಟೂಡೆಂಟ್ಸ್ ಗಳು ಸುಸೈಡ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇದು ತುಂಬಾ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ, ಸ್ಟೇಟ್ ಗೌರ್ಮೆಂಟ್ ಆಗ್ಲಿ, ಅದು ಯಾವುದೇ ಗೌರ್ಮೆಂಟ್ ಆಗಿರ್ಲಿ, ದಯವಿಟ್ಟು ನಿಮ್ಗೆ ಹೇಳೋದು, ಯಾರಾದ್ರೂ ಟೀಚರ್ಸ್ ಗಳು ನಾವು ಕರೆಕ್ಷನ್ ಬರೋದಿಲ್ಲ ಅಂತ ಹೇಳಿದಾರ, ಇದು ಯಾಕೆ ಕಂಪ್ಯೂಟರ್ ಬೇಸ್ಡ್ ಎವ್ಯಾಲ್ಯೂಷನ್ ಅದನ್ನೆಲ್ಲ ಮಾಡ್ಕೊಂಡು ನೀವೇನು ಸ್ಟೂಡೆಂಟ್ಸ್ ಗಳ ಲೈಫ್ ಅಲ್ಲಿ ಆಟ ಆಡ್ತಾ ಇದ್ದೀರಾ? ಒಂದ್ ಕಡೆ ನೋಡಿದ್ರೆ ನೀಟ್ ಎಕ್ಸಾಮ್ ನೋಡಿದ್ರೆ ಅಲ್ಲಿ ಪೇಪರ್ ಲೀಕ್ ಆಗೋದು, ನೀವು NTA ಕೇಳಿದ್ರೆ ನಮ್ದು ಹೈಲಿ ಸೆಕ್ಯೂರ್ಡ್ ಅಂತ ಹೇಳ್ತೀರಾ. ಏನ್ ಸೆಕ್ಯೂರಿಟಿ? 15 ಲಕ್ಷಕ್ಕೆ ಒಳ್ಳೆ ಮೀನು ಮಾರುಕಟ್ಟೆಯಲ್ಲಿ ಮೀನು ವ್ಯಾಪಾರ ಆದಾಗೆ ನಿಮ್ಮ ಪೇಪರ್ ವ್ಯಾಪಾರ ಆಗ್ತಾ ಇದೆ. ನೀಟ್ ಅವರು NTA ದವ್ರು ಹೇಳ್ತಾರೆ ಹೈಲಿ ಸೆಕ್ಯೂರ್ಡ್, ಹೋಗಿ ಚೆಕ್ ಮಾಡಿ NTA ದವ್ರು ನೋಡಿ ಅಲ್ಲಿ ಏನೇನು ಸೆಕ್ಯೂರಿಟಿನ ಕೊಡ್ತೇವೆ ಅಂತ. ಸೊ ಸೆಕ್ಯೂರಿಟಿನೇ ಇಲ್ಲ. ಅಲ್ಲಿ ನೋಡಿದ್ರೆ ನೀಟ್ ಎಕ್ಸಾಮ್ ಆತರ ಆಗ್ತಾ ಇದೆ. ಈಚೆ ಕಡೆ ಸ್ಟೇಟ್ ಅಲ್ಲಿ ನೋಡಿದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಒಂದೇ ಸೆಂಟರ್ ಅಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ ಗಳಿಗೆ 70+ ಸ್ಟೂಡೆಂಟ್ಸ್ ಗಳಿಗೆ ಔಟ್ ಕೊಡ್ತಾ ಇದ್ದೀರಾ. ನೀವು ಏನು ಟೆಸ್ಟಿಂಗ್ ನ ಮಾಡ್ತಾರ ಆತರ. ಆ ಕಡೆ KEA ದವ್ರಿಗೆ ಕೇಳಿದ್ರೆ ಇದು ನಾವಲ್ಲ ಅದು ಮಾಡೋದು, ಎಗ್ರಿ ಪ್ರಾಕ್ಟಿಕಲ್ ಮಾಡೋದು ನಾವಲ್ಲ ಅಂತ ಹೇಳ್ತಾರೆ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂಡರ್ಲಿ ಬರುತ್ತೆ, ಸೊ ನಾವಲ್ಲ ಅಂತ ಹೇಳ್ತಾರೆ. ಯಾರು ಅವರ ಜವಾಬ್ದಾರಿ ಹೊರ್ಲಿಕ್ಕೆ ಯಾರು ಹೊತ್ಕೊಳ್ಲಿಕ್ಕೆ ಯಾರು ರೆಡಿ ಇಲ್ಲ. ಸ್ಟೂಡೆಂಟ್ಸ್ ಗಳಿಗೆ ಯಾರು ಆನ್ಸರ್ನ ಮಾಡ್ತಾರೆ? ಹೂ ಇಸ್ ಆನ್ಸರೇಬಲ್? ಈಚೆ ಕಡೆ CBSE ನೋಡಿದ್ರೆ ಈಗ KCET ಆಲ್ಮೋಸ್ಟ್ 20 to 25,000 ಸ್ಟೂಡೆಂಟ್ಸ್ ಗಳಿದ್ದಾರೆ. ಅವ್ರ ಬಗ್ಗೆನೂ ಥಿಂಕ್ ಮಾಡಿ ನೀವು. ಇವರ ಕತೆ ಏನು? ಯಾರು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ದಯವಿಟ್ಟು ನಾನು ಪ್ರತಿಯೊಬ್ಬ ಪೇರೆಂಟ್ಸ್ ಗಳಿಗೆ ಹೇಳೋದು, ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಗಳಿಗೆ ಹೇಳೋದು, ನೀವು CBSE ಸ್ಟೂಡೆಂಟ್ಸ್ ಗಳಾಗಿದ್ರೆ, ನಾನು ನೋಡಿದ್ದೇನೆ ತುಂಬಾ ಸ್ಟೂಡೆಂಟ್ಸ್ ಗಳಿಗೆ 90+, 100+, 160+ ಇದ್ದು CET ಅಲ್ಲಿ, KCET ಅಲ್ಲಿ 160+ ಇದ್ದು CBSE ಬೋರ್ಡ್ಸ್ ಅಲ್ಲಿ 240 250 ಬಂದಿದೆ. ಒಂದೊಂದು ಮಾರ್ಕ್ಸ್ CET ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬೋರ್ಡ್ ಎಕ್ಸಾಮ್ ಸ್ಟೂಡೆಂಟ್ಸ್ ಗಳ ಜೊತೆ ಕಂಪೇರ್ ಮಾಡಿದಾಗ CBSE ಅವರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನಾನು ಎಲ್ಲ ಪೇರೆಂಟ್ಸ್ ಗಳಿಗೆ ಹೇಳ್ತಾ ಇರೋದು, ನೀವು ಈ ವಿಡಿಯೋವನ್ನ ನೋಡಿದವರು ನಿಮ್ಮ ಗ್ರೂಪ್ ಇರ್ಬೋದು ಅಥವಾ ನಿಮ್ಮ ನೈಬರ್ಸ್ ಇರ್ಬೋದು, ಯಾರ್ಯಾರು ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ CBSE ಇಂದ ಬರ್ದಿರಾ, ದಯವಿಟ್ಟು KEA ಆಫೀಸಿಗೆ ನಾಳೆ ಅಥವಾ ನಾಡಿದ್ದು ಹೋಗಿ ಬನ್ನಿ. ಹೋಗಿ ನೀವು ಪರ್ಸನಲ್ ಆಗಿ ಪ್ರಸನ್ನ ಕುಮಾರ್ ಸರ್ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬನ್ನಿ. ಒಬ್ಬೊಬ್ರೆ ಪೇರೆಂಟ್ಸ್ ಗಳು ಹೋಗ್ಬೇಡಿ. ದಯವಿಟ್ಟು ನಿಮ್ದು ಗ್ರೂಪ್ ಇರ್ಬೋದು, ಕಾಲೇಜ್ ಗ್ರೂಪ್ ಅಥವಾ ನಿಮ್ದು ಪೇರೆಂಟ್ಸ್ ಗಳ ಗ್ರೂಪ್ ಇದ್ರೆ CBSE ಸ್ಟೂಡೆಂಟ್ಸ್ ಗಳು KEA ಆಫೀಸಿಗೆ ಹೋಗಿ ಪ್ರಸನ್ನ ಕುಮಾರ್ ಸರ್ ಹತ್ರ ಮಾತಾಡಿ. ಏನಂತ ಕೇಳಿದ್ರೆ ಇವ್ರು ಕನ್ಸಿಡರೇಷನ್ ತಗೊಳ್ತಾರೆ, ಗ್ಯಾರಂಟಿ ತಗೊಳ್ತಾರೆ. ಒಬ್ರು ಇಬ್ರು ಹೋದ್ರೆ ಅವ್ರ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ತುಂಬಾ ಪೇರೆಂಟ್ಸ್ ಗಳು ಹೋದಾಗ ಖಂಡಿತ ಇದ್ರ ಬಗ್ಗೆ ಕನ್ಸಿಡರೇಷನ್ ತಗೊಳ್ತಾರೆ. ಪ್ಲೀಸ್ ನೀವು ರಿಸಲ್ಟ್ ಬರೋದ್ರೊಳಗಡೆ ಹೋಗಿ ಬನ್ನಿ. ಯಾಕಂದ್ರೆ ಅದಾದ್ಮೇಲೆ ಸ್ಪಾಟ್ ರ್ಯಾಂಕಿಂಗ್ ಎಲ್ಲ ಕೊಡ್ಬೋದು. ಬಟ್ ರಿಸಲ್ಟ್ ಕೊಡ್ಲಿಕ್ಕೆ ಮುಂಚೆ ನೀವು ಅವರ ಇದಕ್ಕೆ ತಗೊಂಡೋದ್ರೆ, ಅವರ ನೋಟಿಸ್ ಮಾಡಿದ್ರೆ, ಅವ್ರು ಇದನ್ನ ನೋಟಿಸ್ ಮಾಡಿದ್ರೆ ಖಂಡಿತ ಸ್ವಲ್ಪ ಇದು ಮಾಡ್ಬೋದು. ಏನಂತ ಕೇಳಿದ್ರೆ ಒಂದೇ ನಾರ್ಮಲೈಸ್ ಮಾಡ್ಲಿಕ್ಕೆ ಹೇಳಿ, ಟಫ್ನೆಸ್ ಲೆವೆಲ್ ಮೇಲೆ ನಾರ್ಮಲೈಸ್ ಮಾಡ್ಲಿಕ್ಕೆ ಹೇಳಿ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಈಗ ಎಕ್ಸಾಮ್ ಆಗುತ್ತೋ ಅಥವಾ ರಿವ್ಯಾಲ್ಯೂಯೇಷನ್ ಇಲ್ಲ ಸೆಕೆಂಡ್ ಎಕ್ಸಾಮ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಯಾವ್ದಾದ್ರು ಒಂದನ್ನಾದ್ರೂ ಕನ್ಸಿಡರೇಷನ್ ತಗೊಳ್ಳಿಕ್ಕೆ ಹೇಳಿ. ಓಕೆ, ಇದೆಲ್ಲ ಸ್ಟೂಡೆಂಟ್ಸ್ ಗಳಿಗೆ ಮತ್ತೆ ಪೇರೆಂಟ್ಸ್ ಗಳು, ನೀವು ಬ್ಯಾಂಗ್ಳೂರ್ ಅವರಾಗಿದ್ರು ಓಕೆ, ಅಥವಾ ಔಟ್ಸೈಡ್ ಬ್ಯಾಂಗ್ಳೂರ್ ನೀವು ಫ್ರೀ ಇದ್ರೆ ದಯವಿಟ್ಟು ಒಂದು ಟೈಮ್ KEA ಆಫೀಸಿಗೆ ಹೋಗಿ, ಮಲ್ಲೇಶ್ವರಂ KEA ಆಫೀಸಿಗೆ ಹೋಗಿ ಪರ್ಸನಲಿ ಪ್ರಸನ್ನ ಕುಮಾರ್ ಸರ್ನೇ ಮೀಟ್ ಆಗಿ ಈ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡು ಬನ್ನಿ. ಯಾಕಂದ್ರೆ ನೀವು 170 180 220 ಈ ತರ ಬೋರ್ಡ್ ಅಲ್ಲಿ ಮಾರ್ಕ್ಸ್ ತೆಗೆದು ನೀವು KCET 120 ತೆಗೆದು ನಿಮ್ಗೆ ಯೂಸ್ ಇಲ್ಲ. ರ್ಯಾಂಕ್ ತುಂಬಾ ಮೇಲೆ ಹೋಗುತ್ತೆ. ನೀವು 120+ ತೆಗೆದ್ರೆ, ಅದೇ ಬೋರ್ಡ್ ಎಕ್ಸಾಮ್ ನೀವು ಸ್ಟೇಟ್ ಬೋರ್ಡ್ ಎಕ್ಸಾಮ್ ಸ್ಟೂಡೆಂಟ್ಸ್ ಗಳಾಗಿದ್ರೆ ನಿಮ್ಗೆ 10,000 ಬಿಲೋ ರ್ಯಾಂಕ್ ಬರುತ್ತೆ. ಅದೇ CBSE ಸ್ಟೂಡೆಂಟ್ಸ್ ಗಳಿಗೆ 40-50,000 ಅಬೋವ್ ರ್ಯಾಂಕ್ ಹೋಗುತ್ತೆ. ಸೊ ದಯವಿಟ್ಟು ಇದನ್ನ ಮಾಡಿ. ನಿಮ್ಮ ಪೇರೆಂಟ್ಸ್ ಗಳಿರ್ಬೋದು, ಎಲ್ರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ಏನಂತ ಕೇಳಿದ್ರೆ, ಹೋಗಿ KEA ಆಫೀಸಿಗೆ ಹೋಗಿ ಇದನ್ನ ನಾರ್ಮಲೈಸ್ ಮಾಡ್ಲಿಕ್ಕೆ ಹೇಳಿ, ಅಥವಾ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ವೇಟ್ ಮಾಡ್ಲಿಕ್ಕೆ ಹೇಳಿ, ಅಥವಾ ಇಂಪ್ರೂವ್ಮೆಂಟ್ ಎಕ್ಸಾಮ್ ಇದು ಮಾರ್ಕ್ಸ್ ಅನ್ನಾದ್ರೂ ಕನ್ಸಿಡರ್ ಮಾಡ್ಲಿಕ್ಕೆ ಹೇಳಿ. ಇದೆಲ್ಲರಿಗೂ ನಾನು ಹೇಳ್ತಾ ಇರೋದು, ನಿಮ್ಗೆ ಗೊತ್ತಿದೆ. ಇದೇ ನೋಡಿ, ಈಗ ಎಷ್ಟೋ ಸ್ಟೂಡೆಂಟ್ಸ್ ಗಳು ನೋಡಿ ಮೇನ್ಸ್ ಅನ್ನ ಕ್ಲಿಯರ್ ಮಾಡಿ ಅಡ್ವಾನ್ಸ್ ಗೆ ಕ್ವಾಲಿಫೈ ಆದ ಸ್ಟೂಡೆಂಟ್ CBSE ಫೇಲ್ ಆಗ್ತಾರಂದ್ರೆ ಇದು ಯಾವ ಮೀನಿಂಗ್? ನಮ್ದೇ ಒಬ್ರು ಕೌನ್ಸಿಲಿಂಗ್ ಸ್ಟೂಡೆಂಟ್ ಇದು ಫಿಸಿಕ್ಸ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ, ಇದರಲ್ಲಿ ಯಾವ್ದು KCET ಔಟ್ ಆಫ್ 60 ಅಲ್ಲಿ 55+ ಮಾರ್ಕ್ಸ್ ತೆಗೆದಿದ್ದಾರೆ KCET ಫಿಸಿಕ್ಸ್ ಅಲ್ಲಿ. ಅದೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಅಂದ್ರೆ CBSE ಬೋರ್ಡ್ ಅಲ್ಲಿ ಔಟ್ ಆಫ್ 100 65-70 ಕೊಟ್ಟಿದ್ದಾರೆ. ಸೊ ನೀವು ಥಿಂಕ್ ಮಾಡಿ, ಇದೆಲ್ಲದೂ ಕೂಡ ಟೆಕ್ನಿಕಲಿ ಪ್ರಾಬ್ಲಮ್ ಇಂದ ಆಗ್ತಾ ಇರೋದು. ದಯವಿಟ್ಟು ನಿಮ್ ಕರೆಕ್ಷನ್ ಮಾಡ್ಲಿಕ್ಕೆ ಯಾರು ಕೂಡ ಟೆಕ್ನಾಲಜಿನ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಇಂಥ ಬ್ಲಂಡರ್ ಮಾಡ್ಲಿಕ್ಕೆ ನೀವು ಯಾಕೆ ಟೆಕ್ನಾಲಜಿನ ಯೂಸ್ ಮಾಡ್ತೀರಾ? ಎಷ್ಟು ಸ್ಟೂಡೆಂಟ್ಸ್ ಗಳಿದ್ದಾರೆ. ನೀಟ್ ನೋಡಿದ್ರೆ 23 ಲಕ್ಷ ಸ್ಟೂಡೆಂಟ್ಸ್ ಗಳ ಭವಿಷ್ಯವನ್ನ ನಿರ್ಧಾರ ಮಾಡುವಂತ NTA ನೋಡಿದ್ರೆ ಪೇಪರ್ ಲೀಕ್ ಆಗ್ಲಿಲ್ಲಂತೆ. ಕೆಲವೊಂದು ಕ್ವಶನ್ಸ್ ಗಳು ಇದಾಗಿದ್ದಂತೆ, ಪೇಪರ್ ಲೀಕ್ ಆಗ್ಲಿಲ್ಲ ಅಂತ ಹೇಳ್ತಾರೆ NTA ಡೈರೆಕ್ಟರ್. ಏನ್ ಮಾತಾಡ್ತೀರಾ?
ನೀವು ಈಗ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಗೌರ್ಮೆಂಟ್ ಆಗಿರಲಿ, ಅದು ಬಿಜೆಪಿ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ಯಾವುದೇ ಆಗಿರಲಿ, ಇಟ್ ಡಸಂಟ್ ಮ್ಯಾಟರ್ಸ್ ಟು ಅಸ್. ನಾವು ಮಾತಾಡೋದು ಸ್ಟೂಡೆಂಟ್ಸ್ಗಳಿಗೆ ಜಸ್ಟಿಸ್ ಕೊಡಿ. ನೀವು ಯಾಕೆ ಬೇರೆ ಕಂಟ್ರಿಯಲ್ಲಿ ನೋಡಿದ್ರೆ ಏನ್ ಹೇಳ್ತಾರೆ, ನಮ್ದು ಪ್ರತಿಭಾ ಪಲಾಯನ ಅಂತೆ. ಪ್ರತಿಭಾ ಪಲಾಯನ ಏನು ಪ್ರತಿಭಾ ಪಲಾಯನ? ನೀವು ಈ ತರ ಇದು ಮಾಡಿದ್ರೆ ಸಿಸ್ಟಮ್ ಅನ್ನ ತಗೊಂಡು ನೋಡಿದ್ರೆ CBSE ಅಲ್ಲಿ ಕರೆಕ್ಷನ್ ಸರಿ ಇಲ್ಲ, ಇದರಲ್ಲಿ ನೀಟಲ್ಲಿ ನೋಡಿದ್ರೆ ಪೇಪರ್ ಲೀಕು, ಅಗ್ರಿ ಪ್ರಾಕ್ಟಿಕಲ್ ನೋಡಿದ್ರೆ ಅಲ್ಲೂ ಒಂದು ಸೆಂಟರ್ಲಿ ಇದಂತೆ. ಈ ತರ ಮಾಡಿದಾಗ ಪ್ರತಿಭೆಗಳು ಎಲ್ಲಿರ್ತಾರೆ ಹೇಳಿ? ಪಲಾಯನ ಮಾಡ್ಲೇಬೇಕು, ಬೇರೆ ದೇಶಕ್ಕೆ ಹೋಗ್ತಾರೆ. ನೀವು ಏನ್ ಮಾತಾಡ್ತೀರಾ ಹೇಳಿ? ದಯವಿಟ್ಟು ಫಸ್ಟ್ ಇದನ್ನೊಂದು ಸರಿ ಮಾಡಿ. CBSE ಸ್ಟೂಡೆಂಟ್ಸ್ಗಳು ಪೇರೆಂಟ್ಸ್ ಗಳಿಗೆ ನಾನು ಹೇಳ್ತಾ ಇರೋದು, ರಿಕ್ವೆಸ್ಟ್ ಮಾಡ್ತಾ ಇರೋದು, ಹೋಗಿ ಬನ್ನಿ. ನಿಮ್ಮ ಸ್ಟೂಡೆಂಟ್ಸ್ಗಳ, ನಿಮ್ಮ ಮಕ್ಕಳ ಭವಿಷ್ಯ ಇದು. ನನಗೆ ಗೊತ್ತಿದೆ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀರಾ, ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀರಾ, ಎಷ್ಟೋ ಸ್ಟೂಡೆಂಟ್ಸ್ ಗಳ ಡ್ರೀಮ್ ಇರುತ್ತೆ. ಇದೆಲ್ಲದನ್ನು ಒಂದೇ ಒಂದು ಇದರಿಂದ ದೇ ಆರ್ ಶಾರ್ಟರಿಂಗ್ ಎವ್ರಿಥಿಂಗ್, ಎಲ್ಲದನ್ನು ಕೂಡ ಇದು ಮಾಡ್ತಾ ಇದ್ದಾರೆ, ಕ್ಲೋಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೋಗಿ ಮಾತಾಡ್ಕೊಂಡು ಬನ್ನಿ. ಎಲ್ಲ ಪೇರೆಂಟ್ಸ್ಗಳು, ನೀವು CBSE ಸ್ಟೂಡೆಂಟ್ಸ್ ಗಳಾಗಿದ್ರೆ ಹೋಗಿ ಮಾತಾಡ್ಕೊಂಡು ಬನ್ನಿ. KCET ರಿಸಲ್ಟ್ ಬರೋದ್ರೊಳಗಡೆ ಆಫೀಸಿಗೆ ಹೋಗಿ ಮಾತಾಡ್ಕೊಂಡು ಬನ್ನಿ. ನಿಮ್ಮ ಮೇಲನ್ನು ಯಾರು ಕನ್ಸಿಡರೇಷನ್ಗೆ ತಗೊಳ್ಳೋದಿಲ್ಲ. ನೀವು ಖುದ್ದು ಹೋಗಿ ಮಾತಾಡಿದ್ರೆ ಮಾತ್ರ ಆಗುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಇಂಥ ಬ್ಲಂಡರ್ಸ್ ಗಳು ತುಂಬಾ ಇದೆ. ಇದು ನಾನು ಜಸ್ಟ್ ಒಂದು ಎಕ್ಸಾಂಪಲ್ ನ ತೋರಿಸ್ತಾ ಇರೋದು. ಇದು ಏನ್ ಹೇಳಿ, ಜಸ್ಟ್ ನಾನು ಗ್ರೇಡಿಂಗ್ ಸಿಸ್ಟಮ್ ಅಲ್ಲಿ ಇದಾಗಿರೋದು. ಕರೆಕ್ಷನ್ ಅಲ್ಲಿ 100% ಪ್ರಾಬ್ಲಮ್ ಆಗಿದೆ. ಇವ್ರು ಏನು ಕಂಪ್ಯೂಟರ್ ಬೇಸ್ಡ್ ಎವ್ಯಾಲ್ಯೂಯೇಷನ್ ಮಾಡಿದಾರೆ ನೋಡಿ, 100% ಕರೆಕ್ಷನ್ ಅಲ್ಲಿ ಪ್ರಾಬ್ಲಮ್ ಆಗಿದೆ. ಯಾವ ರೀತಿ ಸಾಫ್ಟ್ವೇರ್ ನ ಡೆವಲಪ್ ಮಾಡಿದಾರೋ, ಅದು ಯಾವ ಸಾಫ್ಟ್ವೇರ್ ಇಂಜಿನಿಯರ್ ನನ್ಗೆ ಗೊತ್ತಿಲ್ಲ. ಸೊ ಆ ಸಾಫ್ಟ್ವೇರ್ ಅಲ್ಲಿ ಕಂಪ್ಲೀಟ್ ಪ್ರಾಬ್ಲಮ್ ಇದೆ. ದಯವಿಟ್ಟು ಇದ್ರ ರಿಲೇಟೆಡ್ ನೀವು ಧ್ವನಿ ಎತ್ತಲೇಬೇಕು. ಎತ್ತಿದ್ರೆ ಮಾತ್ರ ನಿಮ್ಮ ಮಕ್ಕಳ ಫ್ಯೂಚರ್ ನೀವು ಸೆಕ್ಯೂರ್ ಮಾಡಬಹುದು. ಅದರ್ವೈಸ್ ಈ ಸಿಸ್ಟಮ್ ಹೀಗೆ ಅಂತ ನಾವು ಬಿಟ್ರೆ ಇದು ಹಾಗೆ ಕಂಟಿನ್ಯೂ ಆಗುತ್ತೆ. ಓಕೆ, ಇಲ್ಲಿ ಯಾರಿಂದನೂ ಯಾರಿಗೆ ಆಗ್ಬೇಕಾಗಿದ್ದಿಲ್ಲ. KE ಇಂದ ನನಗೇನಾಗ್ಬೇಕಾಗಿದ್ದಿಲ್ಲ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಇಂದ ನನಗೇನಾಗ್ಬೇಕಾಗಿದ್ದಿಲ್ಲ, ಸ್ಟೂಡೆಂಟ್ಸ್ ಗಳಿಗೆ ಏನಾಗ್ಬೇಕಾಗಿದ್ದಿಲ್ಲ. ನೀವು ಹಾರ್ಡ್ ವರ್ಕ್ ಮಾಡ್ತೀರಾ, ಮಾರ್ಕ್ಸ್ ತೆಗಿತೀರಾ, ಎಲ್ಲೋ ಒಂದ್ ಕಡೆ ಜಾಬ್ ಅನ್ನ ಮಾಡ್ಕೊಳ್ತೀರಾ. ನೀವು ಕಷ್ಟಪಟ್ರೆ ಮಾತ್ರ ನಿಮ್ಗೆ ಆಗೋದು. ಇಲ್ಲಿ ಯಾರು ಬರೋದಿಲ್ಲ. ಆ ಗೌರ್ಮೆಂಟ್ ಈ ಗೌರ್ಮೆಂಟ್ ಯಾರು ಇಲ್ಲ. ಸೊ ದಯವಿಟ್ಟು ನಾನು ಹೇಳ್ತಾ ಇರೋದು, ಹೋಗಿ ಕೇಳ್ಕೊಂಡು ಬನ್ನಿ. ಈ ಇಶ್ಯೂನ ಆದಷ್ಟು ಬೇಗ ಸಾಲ್ವ್ ಮಾಡಿ, ಆದಷ್ಟು ಜನರಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ CET ರಿಸಲ್ಟ್ ಅಪ್ಡೇಟ್ ಅನ್ನ ಕೊಟ್ಟಿದ್ದೇನೆ. ಈ ಮಂತ್ ಎಂಡ್ 28th ಅಥವಾ 29th ಬರುತ್ತೆ. CBSE ಸ್ಟೂಡೆಂಟ್ಸ್ ಗಳಿಗೆ ಸ್ಪೆಷಲ್ ರಿಕ್ವೆಸ್ಟ್, ಈ ವಿಡಿಯೋನ KEA ದವರಿಗೆ ತಲುಪಿದ್ರೆ ಒಳ್ಳೇದು. ಓಕೆ, ತಲುಪಿಸೋ ಪ್ರಯತ್ನ ಮಾಡಿ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.